ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೊಡಗನ್ನ ಆಳಿದ ರಾಜ ಮನೆತನಗಳಲ್ಲಿ ಕೊನೆಯ ರಾಜ ಮನೆತನವೆಂದರೆ ಅದು ಹಾಲೇರಿ ರಾಜವಂಶ. ಕೊಡಗಿನ ಬಗ್ಗೆ ನಮಗೆ ಬಹುತೇಕ ಮಾಹಿತಿ ಸಿಗುವ ಸಂಗಮ ಸಾಹಿತ್ಯಗಳಲ್ಲಿ ಮೊದಲು ರಾಜರುಗಳ ಬಗ್ಗೆ ಉಲ್ಲೇಖ ಸಿಗುತ್ತೆ. ಅದು ಸುಮಾರು ಕ್ರಿಸ್ತಶಕ 3ನೇ ಶತಮಾನದಲ್ಲಿ. ಎಜಿಮಲ ರಾಜವಂಶವು 2 ನಾಡುಗಳ ಮೇಲೆ ಅಧಿಕಾರವನ್ನು ಹೊಂದಿತ್ತು. ಕರಾವಳಿ ಪೂಜಿನಾಡು ಮತ್ತು ಗುಡ್ಡಗಾಡು ಪೂರ್ವ ಕರ್ಕನಾಡು. ಮಂಗಳೂರು ಮತ್ತು ಕೋಯಿಕೋಡ್ ನಡುವಿನ ಕರಾವಳಿಯ ಭಾಗವನ್ನು ಒಳಗೊಂಡಿತ್ತು. ಕಾರ್ಕನಾಡು, ವಯನಾಡು, ಗುಡಲೂರು, ಗುಡ್ಡಗಾಡು ಪ್ರದೇಶಗಳನ್ನು ಒಳಗೊಂಡಿದ್ದು ಇಂದಿನ ಕೊಡಗಿನ ಬಹುಭಾಗಗಳನ್ನು ಹೊಂದಿದೆ. ಕನ್ನಡ ಶಾಸನಗಳು ಕುಡುಗು ಅಥವಾ ಕೊಡಗು ನಾಡನ್ನ ಪಶ್ಚಿಮ ಮೈಸೂರು ಮತ್ತು ಕೇರಳದ ಭಾಗಗಳನ್ನು ಹೊಂದಿತ್ತು ಎಂದು ಉಲ್ಲೇಖಿಸುತ್ತವೆ. ಗಂಗರು, ಚೋಳರು, ಚಂಗಾಳುವರು, ಕೊಂಗಾಳುವರು, ಹೊಯ್ಸಳರು ಹೀಗೆ ತದನಂತರದಲ್ಲಿ ಕೊಡಗಿನಲ್ಲಿ 3 ಶತಮಾನಗಳ ಕಾಲ ಆಳಿದ ರಾಜ ಮನೆತನವೆಂದರೆ ಅದು ಹಾಲೇರಿ ವಂಶ. ಈ ರಾಜವಂಶದ ಮೂಲವನ್ನು ಗಮನಿಸಿದಾಗ ಹಾಲೇರಿ ರಾಜವಂಶವು ಕೆಳದಿ ನಾಯಕರ ಒಂದು ಶಾಖೆಯಾಗಿದ್ದು ಇದನ್ನ ಇಕ್ಕೇರಿ ಅರಸು ರಾಜವಂಶ ಅಂತಲೂ ಕರೀತಾರೆ. ಆಗ ಕೊಡಗು ಮೈಸೂರು ಸಂಸ್ಥಾನದಿಂದ ಸ್ವತಂತ್ರವಾಗಿತ್ತು. ಆಗಾಗ್ಗೆ ಸುತ್ತಮುತ್ತಲ ಪ್ರಾಂತ್ಯ ಮತ್ತು ಹಲವು ರಾಜರುಗಳಿಂದ ಆಕ್ರಮಣಗೊಳಪಡ್ತಿತ್ತು. ಈ ವೇಳೆ ಇಕ್ಕೇರಿ ಅಥವಾ ಬೆಟ್ನೂರು ಕುಟುಂಬದ ರಾಜಕುಮಾರ ಇಡೀ ದೇಶವನ್ನ ತನ್ನ ಅಧೀನಕ್ಕೆ ತರುವಲ್ಲಿ ಯಶಸ್ವಿಯಾದ ಎನ್ನುತ್ತೆ. ಅಷ್ಟಕ್ಕೂ ಹಾಲೇರಿ ವಂಶದ ಉಗಮ ಹೇಗಾಯಿತು? ಅವರ ಮೂಲ ಯಾವುದು? ಎಷ್ಟು ವರ್ಷಗಳ ಕಾಲ ಅವರು ಕೊಡಗನ್ನ ಆಳಿದ್ರು? ನಂತರ ಅವರ ವಂಶ ಏನಾಯಿತು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಾಲೇರಿ ರಾಜವಂಶ ಸುಮಾರು 1633ರಿಂದ 1834ರ ಅವಧಿಯಲ್ಲಿ ಕೊಡಗಿನಲ್ಲಿ ಆಳುತ್ತಿದ್ದ ರಾಜ ಮನೆತನ. ಇವರ ರಾಜಧಾನಿ ಮಡಿಕೇರಿ. ಮೊದಲು ಹಾಲೇರಿ, ಸ್ವಲ್ಪ ಕಾಲ 4 ನಾಡು ಕೂಡ ರಾಜಧಾನಿಗಳಾಗಿದ್ದವು. ಈ ವಂಶದ ರಾಜರು ತಾವು ಚಂದ್ರವಂಶದವರು, ಆಶ್ವಲಾಯನ ಸೂತ್ರ ರುಕ್ ಶಾಖೆಯವರು, ವೀರಶೈವ ಮತ ಧುರೀಣರು ಎಂದು ಕರೆದುಕೊಂಡಿದ್ದಾರೆ. ಈ ಅರಸರು ಒಡೆಯರು ಎಂಬ ಉತ್ತರ ನಾಮವನ್ನು ಬಳಸ್ತಿದ್ರು. ಈ ವಂಶದ ವೀರ ರಾಜೇಂದ್ರ ಬರೆಯಿಸಿದ ರಾಜೇಂದ್ರ ನಾಮೆ ಮತ್ತು ಹಲವು ಬ್ರಿಟಿಷರ ಬರಹಗಳು ಈ ವಂಶದ ಚರಿತ್ರೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಒದಗಿಸುತ್ತವೆ. 17ನೆಯ ಶತಮಾನದ ಆದಿಭಾಗದಲ್ಲಿ ವೀರ ರಾಜನೆಂಬ ಇಕ್ಕೇರಿಯ ರಾಜಕುಮಾರ ಜಂಗಮ ವೇಷದಲ್ಲಿ ಕೊಡಗಿಗೆ ಬಂದು ಮಡಿಕೇರಿ ಹತ್ತಿರದಲ್ಲಿರುವ ಹಾಲೇರಿಯಲ್ಲಿ ನೆಲೆಸಿದ. ಇವನೇ ಹಾಲೇರಿ ವಂಶದ ಮೂಲ ಪುರುಷ. ಈತ ಒಂದು ದಂಡನ್ನ ಕಟ್ಟಿಕೊಂಡು ಸುತ್ತಮುತ್ತಲ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾನೆ. ಅಂದು ಕೊಡಗಿನಲ್ಲಿ ಒಡೆತನ ಮಾಡುತ್ತಿದ್ದ ಕಿಗ್ಗಟ್ಟು ನಾಡಿನ ಅಚ್ಚುನಾಯಕ, ಬೆಪ್ಪು ನಾಡಿನ ಉತ್ತನಾಯಕ, ಪಾಡಿ 4 ನಾಡಿನ ಕರಣೆಂಬಾಹು ಮೊದಲಾದ ಪಾಳೆಗಾರರು ಇವನ ಅಧೀನರಾದರು ಎಂಬ ಹೇಳಿಕೆಗಳಿವೆ. ಆದರೆ ವೀರರಾಜ ಮತ್ತು ಇವನ ಮಗ ಅಪ್ಪಾಜಿ ರಾಜ ಈ ಮೊದಲ ರಾಜರ ಕಾಲದ ಆಳ್ವಿಕೆಯ ಕಾಲ ಮತ್ತು ಇತರ ವಿವರಗಳು ಸರಿಯಾಗಿ ತಿಳಿದು ಬಂದಿಲ್ಲ. ಅಪ್ಪಾಜಿ ರಾಜನ ಮಗ ಮುದ್ದುರಾಜ 1633ರಿಂದ 1687ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತ 1681ರಲ್ಲಿ ಮಡಿಕೇರಿಯಲ್ಲಿ ಅರಮನೆಯನ್ನು, ಅದರ ಸುತ್ತ ಕೋಟೆಯನ್ನು ಕಟ್ಟಿಸಿದ. ಆ ಕಾಲದಲ್ಲಿ ಬಹುಶಃ ಬಲಯುತ ರಾಜನಾಗಿದ್ದ ಈತ ಮೈಸೂರು ಅರಸರಿಂದ ಪಿರಿಯಾಪಟ್ಟಣ ದಾಳಿಗೆ ಒಳಗಾದ ಸಂದರ್ಭದಲ್ಲಿ ಅದನ್ನು ರಕ್ಷಿಸುವ ಮನಸ್ಸು ಮಾಡಿದ್ದ. ಆದರೆ ಈತ ಕಾರ್ಯನಿರತನಾಗುವ ಹೊತ್ತಿಗೆ ಕೈಮೀರಿ ಹೋಗಿತ್ತು. ಮುದ್ದು ರಾಜನಿಗೆ ದೊಡ್ಡ ವೀರಪ್ಪ, ಅಪ್ಪಾಜಿ ರಾಜ ಮತ್ತು ನಂದರಾಜ ಎಂಬ 3 ಮಕ್ಕಳಿದ್ದರು. ದೊಡ್ಡ ವೀರಪ್ಪ ತಂದೆಯ ಮರಣಾನಂತರ ಪಟ್ಟಕ್ಕೆ ಬಂದ. ಈತ ಕೊಟ್ಟಾಯ ಮರಸ ವೀರವರ್ಮನನ್ನ ಯುದ್ಧದಲ್ಲಿ ಸೋಲಿಸಿ ಕೊಂದ. ಬಿದನೂರು ಸೋಮಶೇಖರ ನಾಯಕನೊಡನೆ ಮೈತ್ರಿಯನ್ನ ಸಾಧಿಸಿದ. 49 ವರ್ಷಗಳ ಕಾಲ ಈತ ದಕ್ಷತೆಯಿಂದ ಆಳಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತನ್ನ 78ನೆಯ ವಯಸ್ಸಿನಲ್ಲಿ ಮರಣ ಹೊಂದಿದ. ಈತ ಶೂರನು, ಪ್ರಾಮಾಣಿಕನು, ದಕ್ಷ ಆಡಳಿತಗಾರನು, ನಿರ್ದಾಕ್ಷಿಣ್ಯ ಸ್ವಭಾವದವನೂ ಆಗಿದ್ದ. ಈತನ ನಂತರ ಆಳಿದವನು ಚಿಕ್ಕ ವೀರಪ್ಪ. ಈತ ದುರ್ಬಲನಾಗಿದ್ದುದರಿಂದ 7000 ಸೀಮೆ ಅಂದರೆ ಬೆಮ್ಮತ್ತಿ, ಮಲ್ಲಿಪಟ್ಟಣ ಮತ್ತು ಹೊಸೂರು ಹೋಬಳಿಗಳನ್ನ ಹೈದರಲ್ಲಿ ವಶಪಡಿಸಿಕೊಂಡ. ಚಿಕ್ಕ ವೀರಪ್ಪನ ನಂತರ ಹಾಲೇರಿಯ ಮುದ್ದುರಾಜ ಮತ್ತು ಹೊರಮಲೆಯ ಮುದ್ದಯ್ಯ ಇವರಿಬ್ಬರು ಸಮರಸದಿಂದ 1766ರಿಂದ 70ರವರೆಗೂ ಒಟ್ಟಿಗೆ ಆಡಳಿತವನ್ನು ನಡೆಸ್ತಾರೆ. ಈ ಕಾಲದಲ್ಲಿ ಪಂಜೆ ಮತ್ತು ಬೆಳ್ಳಾರಿಗಳನ್ನ ಸೇರಿಸಿಕೊಂಡು ಕೊಡಗು ವಿಸ್ತರಿಸಲ್ಪಡ್ತು. ಮುದ್ದಯ್ಯನ ಮಗ ದೇವಪ್ಪ ರಾಜ 4 ವರ್ಷ ಆಳಿದ ನಂತರ ಸಿಂಹಾಸನಕ್ಕಾಗಿ ಹೋರಾಟ ನಡೆಯಿತು. ಹೊರಮಲೆಯವರು ದೇವಪ್ಪನನ್ನ ಸಿಂಹಾಸನಕ್ಕೇರಿಸ್ತಾರೆ. ಹಾಲೇರಿಯ 1ನೆಯ ಲಿಂಗರಾಜೇಂದ್ರ 1774ರಿಂದ 80ರವರೆಗೂ ಐಗೂರಿಗೆ ಹೋಗಿ ಹೈದರನ ಸಹಾಯದಿಂದ ಸಿಂಹಾಸನವನ್ನು ಪಡೆದ. ಈತ 1780ರಲ್ಲಿ ಮರಣ ಹೊಂದುತ್ತಾನೆ. ಈತನ ಮಕ್ಕಳು ಪ್ರಾಪ್ತ ವಯಸ್ಕರಾಗುವ ತನಕ ಅವರ ಪೋಷಕನಾಗುವ ನೆಪದಲ್ಲಿ ಹೈದರ್ ಕೊಡಗನ್ನ ವಶಪಡಿಸಿಕೊಂಡ. ರಾಜಕುಮಾರರನ್ನ ಮೊದಲು ಹಾಸನ ಜಿಲ್ಲೆಯ ಗೊರೂರಿನಲ್ಲಿಯೂ ಆನಂತರ ಪಿರಿಯಾಪಟ್ಟಣದಲ್ಲಿಯೂ ಸೆರೆಮನೆಯಲ್ಲಿಟ್ಟಿದ್ದ.
1782ರಲ್ಲಿ ಕೊಡವರು ದಂಗೆ ಎದ್ರು. ಅದೇ ವರ್ಷ ಹೈದರನು ಮರಣ ಹೊಂದುತ್ತಾನೆ. ಹೈದರನ ನಂತರ ಟಿಪ್ಪು ಸುಲ್ತಾನ್ ಕೊಡಗಿನಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದ. ಈ ಸಂದರ್ಭದಲ್ಲಿ ಪುನಃ ಕೊಡಗಿನಲ್ಲಿ ದಂಗೆಗಳುಂಟಾದಾಗ ಈ ದಂಗೆಗಳನ್ನು ಅಡಗಿಸಿ ಸೆರೆ ಸಿಕ್ಕವರನ್ನ ಶ್ರೀರಂಗಪಟ್ಟಣಕ್ಕೆ ಕಳುಹಿಸಿದ. ಕೊಡಗು ಪ್ರದೇಶವನ್ನ ಮುಸ್ಲಿಂ ಜಮೀನ್ದಾರರಿಗೆ ಕೊಟ್ಟು ಉಳಿದ ಕೊಡವರನ್ನೆಲ್ಲ ಕೊಡಗಿನಿಂದ ಉಚ್ಚಾಟಿಸುವಂತೆ ತಿಳಿಸಿದ. ವೀರ ರಾಜೇಂದ್ರ ತನ್ನ ಪತ್ನಿ ಮತ್ತು ಸಹೋದರರೊಡನೆ ಪಿರಿಯಾಪಟ್ಟಣದಿಂದ ತಪ್ಪಿಸಿಕೊಂಡು ಸ್ವಲ್ಪ ಅಧಿಕಾರ ಹಿಂದಕ್ಕೆ ಪಡೆದ. ಟಿಪ್ಪುವಿನೊಡನೆ ಯುದ್ಧದಲ್ಲಿ ತೊಡಗಿದ್ದ ಬ್ರಿಟಿಷರ ಸಹಾಯದಿಂದ ವೀರ ರಾಜೇಂದ್ರ ಪುನಃ ಸಿಂಹಾಸನವೇರಿದ. 1792ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಅನೇಕ ಜನ ಕೊಡವರು ಕೊಡಗಿಗೆ ಹಿಂದಿರುಗುತ್ತಾರೆ. ವೀರರಾಜೇಂದ್ರನೇ ಕೊಡಗಿನ ರಾಜರಲ್ಲೆಲ್ಲ ಅತ್ಯಂತ ಪ್ರಮುಖನಾಗಿದ್ದ. ಈತ ಟಿಪ್ಪುವನ್ನ ಸೋಲಿಸಿ ಕುಶಾಲನಗರ, ಬೆಪ್ಪುನಾಡು, ಭಾಗಮಂಡಲ ಈ 3 ಕೋಟೆಗಳನ್ನು ವಶಪಡಿಸಿಕೊಂಡ. 1790ರಲ್ಲಿ ಮೂರನೆಯ ಮೈಸೂರು ಯುದ್ಧ ಪ್ರಾರಂಭಗೊಂಡಾಗ ತಲಚೇರಿಯಲ್ಲಿದ್ದ ಇಂಗ್ಲಿಷ್ ಮುಖಂಡ ರಾಬರ್ಟ್ ಟೇಲರ್ ಕೊಡಗಿನ ರಾಜನೊಡನೆ ಸಂಧಾನ ಆರಂಭಿಸಿ ವ್ಯಾಪಾರ ಸೌಕರ್ಯಗಳನ್ನು ಪಡೆದ. ಬ್ರಿಟಿಷ್ ಕಂಪನಿ ಕೊಡಗಿನ ಸ್ವತಂತ್ರ ರಕ್ಷಿಸಲು ಒಪ್ಪಿತು. ಇದೇ ಸಂದರ್ಭದಲ್ಲಿ ಇಂಗ್ಲಿಷರ ವಿರುದ್ಧ ಯುದ್ಧ ಮಾಡಿದ್ರೆ ಕೆಲವು ಪ್ರದೇಶಗಳನ್ನು ಕೊಡುವುದಾಗಿ ಟಿಪ್ಪು ಹೇಳಿ ಕಳುಹಿಸಿದ. ಆದರೆ ವೀರರಾಜೇಂದ್ರ ಟಿಪ್ಪುವಿನ ಆಹ್ವಾನವನ್ನ ಒಪ್ಪಲಿಲ್ಲ. ಸಿದ್ದೇಶ್ವರದ ಬಳಿ ಬ್ರಿಟಿಷ್ ಸೈನ್ಯ ಬೀಡು ಬಿಟ್ಟಿದ್ದಾಗ ವೀರರಾಜ ಅಮ್ರಾರ್ಕಾಂಬಿಯನ್ನ ಭೇಟಿ ಮಾಡಿದ. ಇದರ ನೆನಪಿಗಾಗಿ 1792ರಲ್ಲಿ ಒಂದು ಪಟ್ಟಣ ಕಟ್ಟಿಸಿ ಅದಕ್ಕೆ ವಿರಾಜಪೇಟೆ ಎಂದು ಹೆಸರಿಟ್ಟ. 1793ರಲ್ಲಿ ಬ್ರಿಟಿಷರೊಡನೆ ಪುನಃ ಒಪ್ಪಂದ ಮಾಡಿಕೊಂಡು ಅವರಿಗೆ ವರ್ಷಕ್ಕೆ 24,000 ರೂಪಾಯಿ ಪೊಗದಿ ಕೊಡಲು ಸ್ವಯಂ ಪ್ರೇರಣೆಯಿಂದ ಒಪ್ಪಿದ. ಮೊದಲ ರಾಣಿಗೆ ಗಂಡು ಮಕ್ಕಳಿಲ್ಲದ್ದರಿಂದ 1796ರ ಫೆಬ್ರವರಿಯಲ್ಲಿ ಮಹದೇವಮ್ಮಾಜಿಯನ್ನ ವಿವಾಹ ಮಾಡಿಕೊಂಡ. 4ನೆಯ ಮೈಸೂರು ಯುದ್ಧದಲ್ಲಿ ಈತ ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ. ಯುದ್ಧದಲ್ಲಿ ಟಿಪ್ಪು ಮಡಿದಾಗ ಅವನ ಯುದ್ಧಾಶ್ವ, ಪಲ್ಲಕ್ಕಿ ಮತ್ತು ಅಂಬಾರಿಗಳು ವೀರ ರಾಜೇಂದ್ರನಿಗೆ ಬಹುಮಾನವಾಗಿ ದೊರೆತವು. ಟಿಪ್ಪುವಿನ ಪ್ರದೇಶಗಳ ಹಂಚಿಕೆಯ ಆನಂತರ ಮೈಸೂರು ಮತ್ತು ಕೊಡಗುಗಳ ಗಡಿ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟವು. ವೀರ ರಾಜೇಂದ್ರನ ಸಹೋದರ 2ನೆಯ ಲಿಂಗರಾಜೇಂದ್ರ 1811ರಿಂದ 1820ರವರೆಗೆ ಆಳಿದ. ಇವನ ಕಾಲದಲ್ಲಿ ಮಡಿಕೇರಿಯ ಅರಮನೆ 1812ರಲ್ಲಿ, ಓಂಕಾರೇಶ್ವರ ದೇವಸ್ಥಾನ 1820ರಲ್ಲಿ ನಿರ್ಮಾಣಗೊಂಡವು. ಓಂಕಾರೇಶ್ವರ ದೇವಾಲಯಕ್ಕಾಗಿ ಶಿವಲಿಂಗವನ್ನ ಕಾಶಿಯಿಂದ ತರಿಸಿ 1820 ಮಾರ್ಚ್ 26ರಂದು ಪ್ರತಿಷ್ಠಾಪಿಸಿದ. ಲಿಂಗರಾಜೇಂದ್ರ ದಕ್ಷ ಆಡಳಿತಗಾರನಾಗಿದ್ದ. ಕೋಟೆಗಳನ್ನು ಬಲಪಡಿಸಿದ. ರಾಜ್ಯದ ಜಮೀನನ್ನ ಕ್ರಮವಾಗಿ ಅಳತೆ ಮಾಡಿಸಿದ. ಜಮೀನಿನ ಫಲವತ್ತತೆಯ ಆಧಾರದ ಮೇಲೆ ಕಂದಾಯವನ್ನು ನಿರ್ಧರಿಸಿದ. ಸರ್ಕಾರ ದಕ್ಷತೆಯಿಂದ ಕೆಲಸ ಮಾಡಲು 54 ಹುಕುಂ ಅಥವಾ ಆಜ್ಞೆಗಳನ್ನು ಹೊರಡಿಸಿದ. ನಾಡಿನ ಪ್ರತಿಯೊಂದು ಇಲಾಖೆಯ ಆಡಳಿತ ಪಾರುಪತ್ಯಗಾರರಿಗೆ ವಹಿಸಲ್ಪಡ್ತು. ಸುಬೇದಾರರು ದೊಡ್ಡ ವಿಭಾಗಗಳನ್ನು ನೋಡಿಕೊಳ್ತಿದ್ರು. ಹಳ್ಳಿಗಳಲ್ಲಿ ಪಟೇಲರು ಮತ್ತು ನಾಡಟಿಕ್ಕರು ಎಂಬ ಖಾಸಗಿ ನಾಯಕರಿದ್ರು. ಇವನ ಮಗ ಚಿಕ್ಕವೀರ ರಾಜೇಂದ್ರ ಹಾಲೇರಿ ವಂಶದ ಹಾಗೂ ಕೊಡಗಿನ ಕೊನೆಯ ದೊರೆ. ಈತ ಅನೇಕ ಕೊಲೆಗಳಿಗೆ ಕಾರಣನಾಗಿದ್ದುದರಿಂದ ಅದರ ಫಲವಾಗಿ ವಿಚಾರಣೆ ಮಾಡಲು ತೀರ್ಮಾನಿಸಿದಾಗ ರಾಜ ಇದನ್ನ ಪ್ರತಿಭಟಿಸಿದ. ಸೋದರಿ ದೇವಮ್ಮಾಜಿಯು ಆಕೆಯ ಗಂಡ ಚನ್ನಬಸಪ್ಪನು 1831ರಲ್ಲಿ ಮೈಸೂರಿಗೆ ಓಡಿಹೋಗಿ ಬ್ರಿಟಿಷರ ರಕ್ಷಣೆಯನ್ನ ಕೋರ್ತಾರೆ. ಬೇಟೆಗೆ ಸೌಕರ್ಯವಾಗಿದ್ದು ಹಿತಕರವಾದ ವಾತಾವರಣವಿದ್ದುದರಿಂದ ಕೊಡಗಿನ ಮೇಲೆ ಬ್ರಿಟಿಷರ ಕಣ್ಣು ಬಿತ್ತು. ಪ್ರಜೆಗಳನ್ನು ಹಿಂಸಿಸುತ್ತಾನೆಂದು ರಾಜನ ಮೇಲೆ ದೂರು ಹೋದಾಗ ಇದೇ ಸರಿಯಾದ ಕಾಲವೆಂದು ಕೊಡಗನ್ನ ವಶಪಡಿಸಿಕೊಳ್ಳಲು ಲಾರ್ಡ್ ವಿಲಿಯಂ ಬೆಂಟಿಕ್ ಆಜ್ಞೆ ಹೊರಡಿಸಿದ. ಕರ್ನಲ್ ಲಿಂಡ್ಸೆ ಒಂದು ಸೈನ್ಯದೊಡನೆ ಮಡಿಕೇರಿಯ ಮೇಲೆ ದಾಳಿ ಮಾಡಿ ಅದನ್ನ 1834ರ ಏಪ್ರಿಲ್ 6ರಂದು ವಶಪಡಿಸಿಕೊಂಡ. ಕೊಡಗು ಬ್ರಿಟಿಷರ ವಶವಾಯಿತು. ಈ ಸಂದರ್ಭದಲ್ಲಿ ಬ್ರಿಟಿಷರ ಅಧೀನದಲ್ಲಿ ಸಿಂಹಾಸನದಲ್ಲಿ ಮುಂದುವರಿಯಲು ಅವಕಾಶ ಕೊಡಬೇಕೆಂದು ಈತ ಪ್ರಾರ್ಥಿಸಿಕೊಳ್ತಾನೆ. ಆದರೆ ಬ್ರಿಟಿಷರು ಅವನ ಕೋರಿಕೆಯನ್ನು ನಿರಾಕರಿಸಿದರು. ಮೈಸೂರು, ಮಲಬಾರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಕೊಡಗು ಸೂಕ್ತ ಸ್ಥಳವೆಂದು ಅರಿತಿದ್ದ ಪೊಲೀಸರು ಕೊಡಗನ್ನ ಕಂಪನಿಯ ಆಡಳಿತಕ್ಕೆ ಒಳಪಡಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಹಾಗಾಗಿ ಬ್ರಿಟಿಷ್ ಸೈನ್ಯದ ಮುಖ್ಯಾಧಿಕಾರಿ ಹಾಗೂ ಕಂಪನಿಯ ರಾಜಕೀಯ ಅಧಿಕಾರಿಯಾಗಿದ್ದ ಕರ್ನಲ್ ಫ್ರೇಜರ್ ರಾಜ್ಯದ ಮುಂದಿನ ಆಡಳಿತದ ವಿಷಯದಲ್ಲಿ ಜನಾಭಿಪ್ರಾಯ ಪಡೆಯುವ ಯತ್ನ ಮಾಡಿ ಜನರೆಲ್ಲರೂ ಬ್ರಿಟಿಷ್ ಕಂಪನಿಯ ಆಡಳಿತ ಒಪ್ಪುತ್ತಾರೆಂದು ಹೇಳಿದ. ಜನಾಭಿಪ್ರಾಯದಂತೆ ಕೊಡಗು ಕಂಪನಿಯ ಆಡಳಿತಕ್ಕೆ ವಶಪಡಿಸಿಕೊಳ್ಳಲ್ಪಟ್ಟಿತ್ತೆಂದು ಒಂದು ಘೋಷಣೆಯನ್ನ ಹೊರಡಿಸಿದ. ಬ್ರಿಟಿಷರು ವೀರರಾಜನನ್ನು ಆತನ ಕುಟುಂಬದವರನ್ನು ವಾರಣಾಸಿಗೆ ಕಳುಹಿಸುತ್ತಾರೆ. 1852ರಲ್ಲಿ ವೀರರಾಜೇಂದ್ರ ಮತ್ತು ಅವನ ಪುತ್ರಿ ಗೌರಮ್ಮ ಇಂಗ್ಲೆಂಡ್ಗೆ ಹೋಗ್ತಾರೆ. ಭಾರತದಿಂದ ಇಂಗ್ಲೆಂಡ್ಗೆ ಪ್ರಯಾಣ ಮಾಡಿದ ರಾಜರುಗಳಲ್ಲಿ ವೀರರಾಜೇಂದ್ರ ಮೊದಲನೆಯವನು. ಗೌರಮ್ಮ ಕ್ರೈಸ್ತ ಧರ್ಮವನ್ನ ಅವಲಂಬಿಸಿ ಇಂಗ್ಲಿಷ್ ಅಧಿಕಾರಿಯೋರ್ವನನ್ನ ವಿವಾಹ ಮಾಡಿಕೊಳ್ತಾಳೆ.
ವೀರ ರಾಜೇಂದ್ರ 1859 ಸೆಪ್ಟೆಂಬರ್ 24ರಂದು ಲಂಡನ್ನಿನಲ್ಲಿ ಮರಣ ಹೊಂದಿದ. ಅವನ ದೇಹವನ್ನ ವಾರಣಾಸಿಗೆ ತಂದು ಅಲ್ಲಿ ಸಮಾಧಿ ಮಾಡಲಾಯಿತು. ಹಾಲೇರಿ ಕುಟುಂಬದ ಸದಸ್ಯರು ಕೊಡಗನ್ನ ಬಿಟ್ಟು ಮೈಸೂರಿನಲ್ಲಿ ಬಂದು ನೆಲೆಗೊಂಡರು ಎನ್ನುತ್ತೆ ಇತಿಹಾಸ. ಆದರೆ ಕೆಲವೊಂದು ಮಾಹಿತಿಗಳನ್ವಯ ಇಂದಿಗೂ ವಾರಣಾಸಿಯಲ್ಲಿ ಹಾಗೂ ಇಂಗ್ಲೆಂಡ್ನಲ್ಲಿ ರಾಜವಂಶಸ್ಥರು ಇದ್ದಾರೆ ಎಂಬ ಮಾಹಿತಿ ಇದೆಯಾದರೂ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.